ಪಿರಿಯಾಪಟ್ಟಣ ತಾಲೂಕಿನ ಮಾಲಿಂಗಿ ಗ್ರಾಮ ಪಂಚಾಯತಿಗೆ ಹೊಂದಿಕೊಂಡಂತೆ ಇರುವ ಬೋರನಕಟ್ಟೆ ಆದಿವಾಸಿಗಳ ಹಾಡಿಯಲ್ಲಿ 80ಕ್ಕೂ ಹೆಚ್ಚು ಜೈನು ಕುರುಬ ಜನಾಂಗಕ್ಕೆ ಸೇರಿದ ಕುಟುಂಬಗಳಿದ್ದು, ಅವರಲ್ಲಿ 3 ಕುಟುಂಬಗಳು ಮಾತ್ರ ಸ್ವಂತ ಭೂಮಿಯನ್ನ ಹೊಂದಿದ್ದು, ಉಳಿದವರೆಲ್ಲ ಕೇವಲ ಕೂಲಿಯನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳು ಆದಿವಾಸಿಗಳಿಗೆ ವಿವಿಧ ಸೌಲಭ್ಯ ಒದಗಿಸುವ ನೆಪದಲ್ಲಿ ಉಪಯೋಗಕ್ಕೆ ಬಾರದ ಕಾಮಗಾರಿಗಳನ್ನು ಮಾಡಿ ಹಣ ದುರುಪಯೋಗ ಮಾಡುತ್ತಿರುವುದನ್ನು ಕಾಣಬಹುದಾಗಿದೆ ಎಂದು ಮುಖಂಡ ರಾಜು ಆರೋಪಿಸಿದ್ದಾರೆ. ಡ್ರೈನೇಜ್ ತೆಗೆದು ಕೂಡ ಒಂದು 200 ಮೀಟರ್ ಅಷ್ಟು ದೂರ ಈ ಡ್ರೈನೇಜ್ನ ಅವರು ಪೈಪ್ ಹಾಕ್ಬಿಟ್ಟು ಪೈಪ್ ಲೈನ್ಗೆ ಅದು ಕೂಡ ದಾರಿ ಹಾಕಿಲ್ಲ. ಅದರಲ್ಲೂ ಕೂಡ ಮೋಸನೇ. ಅದಲ್ಲದೆ ಕೂಡ ಇನ್ನು ಕೆಲವು ಕೆರೆಗಳು ಅಲ್ಲಿ ಗೌರ್ಮೆಂಟ್ ಕೆರೆನೇ ಇದೆ, ಅದನ್ನು ಕೂಡ ಅದು ಹಾಳ ಮಾಡಿಸ್ತೀನಿ ಉಳುಮೆ ಮಾಡಿಸ್ತೀನಿ ಅಂತಾರೆ, ಅದು ಕೂಡ ಉಳುಮೆ ಮಾಡಿಸಿಲ್ಲ, ಅದು ಕೂಡ ನಿಂತೋಗಿದೆ. ಇನ್ನು ಇಲ್ಲಿ ಏನೇನು ಕೆಲಸ ಸುಮಾರು ಭಾರಿ ವನವಾಸದಲ್ಲಿದ್ದರೆ ಆಗಿದ್ದ ಕೆಲಸಗಳು ನೇರಪಾಗಿ ಆಗಿಲ್ಲ, ಆಗಿರೋ ಕೆಲಸ ಅರ್ಧ ಆಗಿ ಅಲ್ಲೆಲ್ಲ ನಿಂತೋಗಿದೆ. 2022-23ನೇ ಸಾಲಿನ ಪಟ್ಟಣ ಪಂಚಾಯತ್ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಯೋಜನೆ ಅಡಿಯಲ್ಲಿ 44.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಸ್ತಿಗೌಡ ಎಂಬ ಗುತ್ತಿಗೆದಾರನಿಂದ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನ ಮಾಡಲಾಗಿದ್ದು, ಅದು ಕೂಡ ಕಳಪೆ ಹಾಗೂ ಅವೈಜ್ಞಾನಿಕವಾಗಿರುವುದರಿಂದ ಕೊಳಚೆ ನೀರು ಸರಿಯಾದ ರೀತಿಯಲ್ಲಿ ಹರಿದು ಹೋಗದೆ ಒಂದೇ ಕಡೆ ಸಂಗ್ರಹವಾಗಿ ಕೊಳೆತು ನಾರುತ್ತಿದ್ದು ಸಾಂಕ್ರಾಮಿಕ ರೋಗದ ಭೀತಿ ಕಾಡುತ್ತಿದೆ. ಗೋಮಾಳ ಬೋರ್ನಕಟ್ಟೆ ಹಾಡಿ, ಈ ಹಾಡಿಯಲ್ಲಿ ಕೆಲವು ಮನೆಗಳಿಗೆ ಕರೆಂಟ್ ಇದೆ, ಕೆಲವು ಮನೆಗೆ ಕರೆಂಟ್ ಇಲ್ಲ. ಬಂದಿದ್ದವನು ಕೂಡ ವಾಪಸ್ ಮಾಡವ್ರೆ. ಮತ್ತು ಅದಲ್ಲದೆ ಕೂಡ ಇಲ್ಲಿ ಒಂದು 100 ಮೀಟರ್ ದೂರದಲ್ಲಿ ಕುಡಿಯೋ ಟ್ಯಾಂಕಿಂದ ಎಲ್ಲಿ ನೀರನ್ನೇ ಹೋಯ್ತಾ ಇಲ್ಲ. ಅದು ಕೂಡ ಅಲ್ಲಿ ಭಾರಿ ತುಂಬ ಗಲೀಜಾಗಿ ಎಲ್ಲ ಸೊಳ್ಳೆ ನೊಣಗಳು ಇವು ಕೂಡ ನಮಗೆ ಒಂದು ಕೆಲಸ ಕಾರ್ಯ ಆಗಬೇಕಾಗಿದೆ. ಮತ್ತೆ ಇಲ್ಲಿನ ನಾಗೇಶ್ ಮತ್ತು ಭಾರತಿ ಎಂಬುವರಿಗೆ ಮನೆ ನಿರ್ಮಾಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಮನೆ ಮಂಜೂರಾಗಿದ್ದು, ಈ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾಗಿದೆ. ಅದರಂತೆ ಮನೆ ನಿರ್ಮಾಣದ ಕಾಮಗಾರಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು GPS ಮೂಲಕ ಕ್ರಮ ವಹಿಸಿದ ದಾಖಲೆಗಳನ್ನು ಆಧರಿಸಿ ರಾಜೀವ್ ಗಾಂಧಿ ವಸತಿ ನಿಗಮವು ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕಾಗಿದೆ. ಆದರೆ 2023-24ನೇ ಸಾಲಿನ ಯೋಜನೆಯಲ್ಲಿ ಆಯ್ಕೆಯಾದ ಫಲಾನುಭವಿಯಾಗಿದ್ದರೂ ಸಹ ಪ್ರಥಮ ಹಂತದ ಹಣ ಬಿಡುಗಡೆಗಾಗಿ 2ನೇ ಹಂತದ ಹಣಕ್ಕಾಗಿ ದಾಖಲೆ ಸಿದ್ಧಪಡಿಸಿದ್ದರೂ ಸಹ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಹಣ ನೀಡದ ಕಾರಣ ನಾಗೇಶ್ ಮತ್ತು ಪಾರ್ವತಿ ಎಂಬ ಫಲಾನುಭವಿಗಳು ಮನೆಯ ಅರ್ಧ ಕೆಲಸಕ್ಕೆ ಬಿಟ್ಟು ಕುಳಿತಿದ್ದಾರೆ. ನಾನು ಇಲ್ಲೊಂದು ಸಡ್ಡು ಹಾಕೊಂಡೆ, ಸಡ್ಡಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಈಗ ಮನೆ ಬೀಳ್ಸಾದ್ಮೇಲೆ ಮನೆ ಎಲ್ಲ ಆಗಂಟ ಇಲ್ಲಿರೋಣ ಅಂತ ಹೇಳ್ಬಿಟ್ಟು ಅದು ಬೀದಿ ಬೇರೆಯವ್ರ ಜಾಗ ಆಯಿತು, ಅವ್ರಿಗೆ ಬಿಟ್ಟುಕೊಡಿ ಅಂತ ಹೇಳ್ತಾವ್ರೆ. ಅಲ್ಲಿಂದ ಅವ್ರು ಮನೆ ಬಿಲ್ ಹಾಕಿದ್ರೆ ಎಷ್ಟೊತ್ತಿಗೆ ನಾನು ದಾಟುಬಿಡ್ತಿದ್ದೆ. ಮನೆಯೇ ಬಿಲ್ ಹಾಕಿಲ್ಲ, ಇಲ್ಲ ತಾಟು ತಂದು ಹಾಕೋಂತಂದ್ರೆ ಕೆಲಸನೇ ಇಲ್ಲ ನನಗೆ. ಹಂಗಾಗಿ ಹಿಂಗಾಗ್ಬಿಡ್ತದೆ. ಅವರಿಗೆ ಉಳಿದುಕೊಳ್ಳಲು ಮನೆ ಇಲ್ಲದೆ ಬೇರೆಯವರ ಜಾಗದಲ್ಲಿ ಗುಡಿಸಲು ನಿರ್ಮಾಣ ಮಾಡಿಕೊಂಡಿದ್ದು, ಅದು ಸಹ ಮಳೆ ಬಂದಾಗ ಗುಡಿಸಲಿಲ್ಲ, ಅಡಿಗೆ ಮಾಡಿ ಊಟ ಮಾಡಲು ಜಾಗವಿಲ್ಲದೆ ಹೆಂಡತಿ ಮಕ್ಕಳೊಂದಿಗೆ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಇದು ನಮಗೆ ಸ್ಟಾರ್ಟಿಂಗಲ್ಲಿ ಫೌಂಡೇಶನ್ಗೆ ಅಂತ 70,000 ಹಾಕಿದ್ರು. ಫೌಂಡೇಶನ್ ಹಾಕಿಂತ ಅಲ್ಲಿಂದ ನೀರಾ ಲೆವೆಲ್ ಗಂಟ ಕಟ್ಟಿ ಅಂತ ಹೇಳಿದ್ರು. ನೀರಾ ಲೆವೆಲ್ ಗಂಟ ಕಟ್ಟಿ ಆದಮೇಲೆ ಅವರು ಬಿಲ್ ಹಾಕಿಲ್ಲ, ಸಾಲ ಮಾಡಿ ನೀರಾ ಲೆವೆಲ್ ಗಂಟ ಕಟ್ಟಿದ್ರು. ಇಲ್ಲಿಂದ ಬಿಲ್ ಹಾಕಿಲ್ಲ ಅವರು. ಇದು ಒಂದು 7-8 ತಿಂಗಳಾಯಿತು, ಬಿಲ್ ಬಂದಿಲ್ಲ. ಖಾಸಗಿ ಸಂಸ್ಥೆಯೊಂದು ಶುದ್ಧೀಕರಿಸಿದ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ನಿರ್ಮಾಣ ಮಾಡಲಾದ ಸೋಲಾರ್ ಅಳವಡಿಕೆಯ ಕೊಳವೆ ಬಾವಿ ಒಳಗೊಂಡಂತೆ ಟ್ಯಾಂಕ್ ಮೂಲಕ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವನ್ನ ಒದಗಿಸುತ್ತಿನವೇ ರಿಪೇರಿಗೆ ಬಂದು ಉಪಯೋಗಕ್ಕೆ ಬಾರದಂತಾಗಿದ್ರೂ ಸಹ ಯಾರೂ ಇದರ ದುರಸ್ತಿಗೆ ಮುಂದಾಗಿಲ್ಲ. ವರದಿ HD ರಮೇಶ್, ಪಿರಿಯಾಪಟ್ಟಣ.